ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ನಾನು ತಿಳ್ಕೊತೀನಿ. ನನ್ನ ವಿಡಿಯೋನ ಮೊದಲನೇ ಸಲ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಕಲಿಯುವಂಥವರಿದ್ದರೆ ನನ್ನ ವಿಡಿಯೋನ ಶೇರ್ ಮಾಡಿ ನೋಡಿ, ಅವರು ಕಲೀಲಿ. ಓಕೆನಾ? ಇವತ್ತು ನನಗೆ ಲೈವಲ್ಲಿ ಮತ್ತು ಕಮೆಂಟಲ್ಲೆಲ್ಲ ನೀವು ಯಾವ ರೀತಿ ಟೈಮ್ ಮಾಡ್ಕೋತೀರಾ ಸ್ಟಿಚಿಂಗ್ ಮಾಡೋಕ್ಕೆ? ಯಾಕಂದರೆ ನಾನು ಮನೆಯಲ್ಲಿ ಸ್ಟಿಚಿಂಗ್ ಮಾಡೋದು. ಹಾಗಾಗಿ ಅಂಗಡಿಗೆ ಹೋದರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಬರಬೇಕು ಅಂತ. ಮನೆಯಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತ ಅಂದರೆ ಎಷ್ಟೊತ್ತಿಗೆ ನೀವು ಟೈಮ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತೀರಾ ಅಕ್ಕ ಮನೆ ಕೆಲಸದ ಜೊತೆಯಲ್ಲಿ ಅಂತ ನನಗೆ ಕಮೆಂಟ್ ಬಂದಿತ್ತು. ಹಾಗಾಗಿ ನಾನು ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ನಾವು ಮನೆಯಲ್ಲಿ ಹೊಲಿಯೋರಿಗೆ ಮನೆ ಕೆಲಸ, ಹಾಗೆಯೇ ಹೋಗೋರು ಬರೋರು ಇದೆಲ್ಲ ಕಾಮನ್ನಾಗಿ ಇದ್ದೇ ಇರುತ್ತೆ ನಾವು ಮನೇಲಿ ಇದ್ದೀವಿ ಅಂತ ಅಂದರೆ. ಅದಕ್ಕೋಸ್ಕರ ನಾವೇನು ಮಾಡ್ಕೋಬೇಕು ಅಂದರೆ, ಸ್ಟಿಚಿಂಗ್ ಮಾಡೋಕ್ಕೆ ಇಷ್ಟು ಗಂಟೆ ನಾವು ಸ್ಟಿಚಿಂಗಿಗೆ ಅಂತಲೇ ಇಟ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರನೇ ಆ ಟೈಮ್ನ ನಾವು ಇಟ್ಕೊಂಡಿದ್ದು. ಇನ್ಯಾವುದಕ್ಕೂ ಬಳಸ್ಕೊಬಾರ್ದು. ನಾವೆಲ್ಲರೂ ಹೋಗೋದಿರುತ್ತೆ, ಹೋಗ್ತೀವಿ, ಬರೋದಿರುತ್ತೆ, ಬರ್ತೀವಿ, ಅದೆಲ್ಲ ಮಾಮೂಲಿ ಕಾಮನ್ನು. ಅದಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಗೃಹಪ್ರವೇಶ, ಮದುವೆ, ಇನ್ನೊಂದು ಅದೆಲ್ಲ ಇದ್ದಾಗ ನಾವು ಹೋಗಲೇಬೇಕು, ಬರಲೇಬೇಕು. ಆವಾಗ ನಾವು ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಆದರೆ ಅವತ್ತೇನಾದ್ರು ಅಷ್ಟು ಇಂಪಾರ್ಟೆಂಟ್ ಇದ್ದರೆ ಆ ಟೈಮ್ನ ಇನ್ನೊಂದು ಸಮಯಕ್ಕೆ ಆ ಸ್ಟಿಚಿಂಗ್ ಮಾಡುವಂಥ ಕೆಲಸನ ನಾವು ಕೊಟ್ಕೊಂಡು ಆವಾಗ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಇಲ್ಲ ನಾರ್ಮಲಾಗಿ ನಾನು ಇದೇ ಥರನೇ ಹೊಲಿಬೇಕು ಅಂತ ಅಂದರೆ ಬೆಳಿಗ್ಗೆನೇ ಮಾಮೂಲಿ ಮನೇಲಿರೋರಾದರೆ ಒಂದು 6 ಗಂಟೆ 6:30ಗೆ ಎದ್ದೇಳ್ತೀವಿ. ಬೆಳಿಗ್ಗೆನೇ ಎದ್ದು ತಿಂಡಿ ಅಂತೆ, ವಾರ ಅದು ಇದು ಏನು ನಮ್ಮ ಮನೆ ಕೆಲಸ ಏನಿರುತ್ತೆ ದಿನದ್ದು ರೊಟೀನ್ ಅದೆಲ್ಲ ಮಾಡಿ ಮುಗಿಸಿದ್ಮೇಲೆ ಮಕ್ಕಳು ಮನೆಯವರು ಎಲ್ಲ ಆಚೆ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ಸ್ಕೂಲು ಕಾಲೇಜು ಕೆಲಸ ಅಂತ ಹೋಗ್ತಾರೆ. ಒಂದು 10:30 ಅಷ್ಟರಲ್ಲಿ ನಮ್ಮ ಕೆಲಸ ಮುಗೀತೆ ಅಂದ್ಕೊಳ್ಳಿ, ಅಥವಾ ಒಂದು 11 ಗಂಟೆ ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಯುತ್ತೆ. ವಾರ ಗೀರದೆಲ್ಲ ಕೆಲಸ ಅಷ್ಟರಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನಾವೊಂದು ಟೈಮಿಂಗ್ಸ್ ಕೊಡ್ತೀವಿ ನಾವು ಸ್ಟಿಚಿಂಗಿಗೆ ಅಂತ ಅಂದರೆ ಅಷ್ಟರಲ್ಲಿ ಇಷ್ಟೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ಕೆಲಸ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆ ನಂತರ ನಾವು ಸ್ಟಿಚಿಂಗಿಗೆ ಕೂತ್ಕೋಬೇಕು. ಒಂದು 11:30 12 ಗಂಟೆಯಿಂದ ತಿರ್ಗಾ ನಾವು ಸಂಜೆ 5 ಗಂಟೆ 6 ಗಂಟೆ ತನಕ ನಮಗೆ ಟೈಮು ಆರಾಮಾಗಿ ಸಿಗುತ್ತೆ. ಅಷ್ಟು ಟೈಮಿಂಗ್ಸಲ್ಲಿ ನಾವು ಕಟ್ಟಿಂಗು, ಸ್ಟಿಚಿಂಗು, ಇನ್ನೊಂದು ಏನಿದೆ ಅದನ್ನು ನಾವು ಮಾಡ್ಕೊಬೇಕು. ಆ ಟೈಮಲ್ಲಿ ನಾವೇನು ಮಾಡ್ಕೋಬಾರ್ದು. ನಾವು ಅಡುಗೆ ಮಾಡ್ತಾನೂ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ. ಹಾಗಾಗಿ ಅಡುಗೆ ಮಾಡ್ಕೋತಾನು ನಾವು ಸ್ಟಿಚಿಂಗು ಕಟ್ಟಿಂಗು ಮಾಡ್ಕೋಬೋದು. ಅಡುಗೆದೇನು ನೋ ಪ್ರಾಬ್ಲಮ್ಮು. ಮಧ್ಯಾಹ್ನದ ಅಡುಗೆ ಮಾಡೋರಾದರೆ ರಾತ್ರಿ ಅಡುಗೆಗೆ ಮಾಮೂಲಿ ನಾವು ಸ್ಟಿಚಿಂಗ್ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿರ್ತೀವಿ, ಆಮೇಲೆ ಮಾಡ್ಕೋಬೋದು. ಬೆಳಿಗ್ಗೆ ಕೆಲಸನೇ ನಮಗೆ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಕೆಲಸನ ನಾವು ಆದಷ್ಟು ಬೇಗ ಮುಗಿಸ್ಕೋಬೇಕು. ನಾವು ಬೇಗ ಎದ್ದೇಳಬೇಕು ಅಂತ ಏನು ಹೇಳ್ತಾ ಇಲ್ಲ. ನಿಮಗೆ ಎಷ್ಟೊತ್ತಿಗಾಗುತ್ತೆ ಅಷ್ಟೊತ್ತಿಗೆ ಎದ್ದು 6 ಗಂಟೆ 6:30 ನಾನು ಮೊದಲೇ ಹೇಳ್ದಂಗೆ ಎದ್ದು ನೀವು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಹೇಳ್ದಂಗೆ ಒಂದು 11:30 ಹಿಂಗೆ ನೀವು ಟೈಮ್ ಕೊಟ್ಟರೆ ಸ್ಟಿಚಿಂಗಿಗೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. 5 ಗಂಟೆ 6 ಗಂಟೆ ಅಷ್ಟರಲ್ಲಿ ನಾವೊಂದು 3 ಬ್ಲೌಸ್ ಆದರೂ ನಾವು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನಾವು ಸ್ಟಿಚಿಂಗ್ ಮಾಡ್ತೀವಿ, ನಾನು ಮಾಡಲೇಬೇಕು ಅಂತ ನಾನು ಹಠ ತೊಟ್ಟಿದ್ರೆ ಆ ಟೈಮಿಂಗ್ಸಲ್ಲಿ ನಾವು ಕರೆಕ್ಟಾಗಿ 3 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಫಾಲ್ ಹಾಕೋದು, ಜಿಗ್ಜಾಗ್ ಮಾಡೋದು ಇದೆಲ್ಲ ಕಾಮನ್ನಾಗಿರುತ್ತೆ. ಮಧ್ಯೆ ಅದೇನು ಬೇಕು ಅಂದರೆ ನಾವು ಸಂಜೆ ಟೈಮಲ್ಲಿ ಕೂತಿದ್ದಾಗಲಾದರೂ ಜಿಗ್ಜಾಗ್ ಮಾಡ್ಕೋಬೋದಾ? ಈಗ ಏನಾದರೂ ಉಕ್ಸ್ ಹಾಕೋದು ಅಷ್ಟೇ, ನಾವು ಟಿ ವಿ ನೋಡ್ತಾ ಉಕ್ಸ್ ಹಾಕ್ಕೋಬೋದು. ಇದೆಲ್ಲ ಏನು ಕೆಲಸ ಲೆಕ್ಕಕ್ಕೆ ಬರಲ್ಲ. ಫಾಲ್ ಹಾಕೋದಂತೂ ಟೈಮ್ ಕೊಡಬೇಕು. ನೀಟಾಗಿ ಫಾಲ್ ಹಾಕಬೇಕು ಅಂದರೆ ಅದು ನಾವು ಟೈಮ್ ನೋಡಿಕೊಂಡೇ ಫಾಲ್ ಹಾಕಬೇಕು. ಓಕೆ, ಸ್ಟಿಚಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದು ನಾವು ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು. ಹಾಗಾಗಿ ನಾವು ಒಂದು 11:30 ಒಂದು 5:30 ತನಕ ನಾವು ಕಾಫಿ ಟೈಮ್ವರೆಗೂ ನಾವು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು. ನಾನು ಮಾಡೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಮಾಡ್ಬೋದು ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಗಳ ಕೆಲಸ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ನೀವು ಒಬ್ಬರೇ ಇರ್ತೀರಾ ಅಥವಾ ಇಬ್ಬರು ಇರ್ತೀರಾ, 3 ಜನ ಇರ್ತೀರಾ, ಅಥವಾ ಫ್ಯಾಮಿಲಿ ಜಾಸ್ತಿ ಜನ ಇರ್ತಾರ ನಿಮ್ಮ ಫ್ಯಾಮಿಲಿನಲ್ಲಿ, ನನಗೆ ಗೊತ್ತಿಲ್ಲ. ಹಾಗಾಗಿ ಒಂದು 4 ಜನ ಗಂಡ ಹೆಂಡ್ತಿ ಮಕ್ಕಳಿದ್ರೆ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ. ಕೆಲಸ ಕಮ್ಮಿ ಅಂದರೆ ಮನೆಗೆ, ಈಗ ಜಾಯಿಂಟ್ ಫ್ಯಾಮಿಲಿನಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ಲ ಅಷ್ಟು ಇರಲ್ಲ. ನಾನು ಅದನ್ನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಇರುತ್ತೆ. ನಮ್ಮ ಕೆಲಸ ಅಲ್ವಾ, ನಾವೇ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವೇ ಮಾಡ್ತೀವಿ. ಎಷ್ಟೇ ನೋವಿದ್ರೂ ಅಷ್ಟೇ, ಎಷ್ಟೇ ಕೆಲಸ ಇದ್ರೂ ಅಷ್ಟೇ, ಕಷ್ಟ ಇದ್ರೂ ಅಷ್ಟೇ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ತೀವಿ. ಈ ಜಾಯಿಂಟ್ ಫ್ಯಾಮಿಲಿನಾದರೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಇದೆಲ್ಲ ಇರುತ್ತಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಏನಾದರೂ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿದ್ರೆ ಅವರು ಸ್ಟಿಚಿಂಗ್ನ ಮಾಡ್ಕೋಬೋದು.
ಇಲ್ಲಾಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಬಿಡಪ್ಪ, ನನ್ನ ಮಗಳೋ ಅಥವಾ ಸೊಸೆನೋ ಯಾರಾದರೂ ಬಟ್ಟೆ ಹೊಲಿಬೇಕು, ಅವಳಿಗೆ ಟೈಮಿಗೆ ಕೊಡೋಣ, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅನ್ನೋದಾದರೆ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಇಲ್ಲ ನೀನು ಮಾಡಲೇಬೇಕು, ಮಾಡ್ಬಿಟ್ಟು ಮಾಡು ಅಂತ ಅಂದರೆ ಅವ್ರಿಗೆ ಮನೆ ಕೆಲಸ ಮಾಡೇ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಸ್ಟಿಚಿಂಗ್ ಮಾಡೋ ಮೂಡೇ ಬರಲ್ಲ. ಈಗ ನಾನೇ ನಮ್ಮ ಮನೆ ಕೆಲಸ ಮಾಡಿ ಸಾಕಾದಾಗ ಸ್ಟಿಚಿಂಗ್ ಮಾಡೋ ಮೂಡೇ ಬರಲ್ಲ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿನಲ್ಲಿ ಕೆಲಸ ಎಲ್ಲ ಮುಗಿಸಿ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ನನ್ನ ಪ್ರಕಾರ. ಹಂಗಂತ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋರು ಯಾರೂ ಕೆಲಸ ಮಾಡಲ್ರು ಅಂತನೂ ಅಲ್ಲ. ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಅಷ್ಟೇ. ಇದಾದ ನಂತರ ಏನಪ್ಪ ಅಂತ ಅಂದರೆ ಹಬ್ಬ ಹುಣ್ಮೆಗಳಲ್ಲೆಲ್ಲ ಕೆಲಸ ಜಾಸ್ತಿ ಇರುತ್ತೆ. ಆವಾಗ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಹಾಗೆಯೇ ಗೌರಿ ಹಬ್ಬ ಬರ್ತಾಯಿದೆ. ಇದಕ್ಕೆಲ್ಲ ನಾವು ಮನೆ ಕ್ಲೀನಿಂಗ್ ಅಂತೆಲ್ಲ ಇರುತ್ತೆ. ಆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಕ್ಲೀನಿಂಗಿಗೆ ಸಪ್ರೇಟಾಗಿ ಟೈಮ್ ಕೊಡಬೇಕು, ಸ್ಟಿಚಿಂಗಿಗೆ ಸಪ್ರೇಟಾಗಿ ಟೈಮ್ ಕೊಡಬೇಕು. ಇಲ್ಲ ನೀವು ಕ್ಲೀನಿಂಗ್ ಮಾಡಬೇಕಾ, 2 ದಿನ ಬಿಡ್ದಂಗೆ ನೀವು ಕ್ಲೀನಿಂಗ್ ಮಾಡಿ, ಒಂದು ಹಾಫ್ ಡೇ ರೆಸ್ಟ್ ಮಾಡಿ. ನಾವು ಕೆಲಸ ಮಾಡಿ ಸಾಕಾಗಿರ್ತೀವಲ್ಲ, ಅದಕ್ಕೋಸ್ಕರ 2 ದಿನ ಬಿಡ್ದಂಗೆ ನೀವು ಕೆಲಸ ಮಾಡಿ, ಹಾಫ್ ಡೇ ರೆಸ್ಟ್ ಮಾಡಿ ಆರಾಮಾಗಿ, ಆ ನಂತರ ನೀವು ಸ್ಟಿಚಿಂಗ್ ಮಾಡಿ. ನನ್ನ ಅನುಭವ, ನಾನು ಮಾಡೋ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು 1-2 ದಿನದಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಮನೆ ಕೆಲಸ ಈಗ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಫುಲ್ ಡೀಪ್ ಕ್ಲೀನಿಂಗ್ ಇರುತ್ತಲ್ಲ, 2 ದಿನ ನಾನು ತೊಗೊತೀನಿ. ಇಲ್ಲ ಜಾಸ್ತಿ ಆದರೆ ಆಚೆ ಆಗ್ಬೋದು, ಒಂದು ಸಣ್ಣ ಪುಟ್ಟ ಕೆಲಸ ಇದ್ದರೆ, ಓಕೆನಾ. ಈಗ 2 ದಿನದಲ್ಲಿ ನನ್ನ ಕೆಲಸ ಮುಗಿಸಿ ಆ ನಂತರ ಒಂದು ಹಾಫ್ ಡೇ ನನಗೂ ಸ್ವಲ್ಪ ಕೆಲಸ ಮಾಡಿ ಸಾಕಾಗಿರುತ್ತೆ. ಒಂದು ಅರ್ಧ ದಿನ ರೆಸ್ಟ್ ಮಾಡಿ ಆ ನಂತರ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಇದನ್ನು ಮಾಡ್ಕೊತೀನಿ. ನಾನು ಕಟಿಂಗೂ ಮಾಡಿ ಮನೆ ಕ್ಲೀನ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ನಾವು ಒಬ್ಬೊಬ್ಬರೇ ಇರೋದ್ರಿಂದ ಖಂಡಿತವಾಗ್ಲೂ ಆ ಥರ ಕೆಲಸ ನಿಜವಾಗ್ಲೂ ಆಗಲ್ಲ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ. ನೀವೇನು ಬೇಜಾರು ಮಾಡ್ಕೊಬೇಡಿ, ಯಾಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಕಮೆಂಟ್ ಬರುತ್ತೆ. ಆದರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಒಪಿನಿಯನ್ ಮಾತ್ರ ನಾನು ನಿಮಗೆ ಕೇಳಿದ್ರಲ್ಲ ಯಾರೋ ಒಂದಿಬ್ಬರು, ಅವ್ರಿಗೆ ತಿಳಿಸ್ತಾ ಇದ್ದೀನಿ, ಈ ಥರ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಹಬ್ಬ ಇದೆ ಅಂತ ಅಂದಾಗ ಒಂದು ವಾರ ಮುಂಚಿತವಾಗಿ ನಾವು ಮನೆ ಕ್ಲೀನ್ ಮಾಡ್ಕೊತೀವಲ್ಲ, 2 ದಿನ ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನು ಅರ್ಧ ದಿನ ನಾವು ಮಾಡಿರೋದಕ್ಕೆ, ಕೆಲಸ ಮಾಡಿರೋದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಆ ನಂತರ ನಾವು ಸ್ಟಿಚ್ ಮಾಡಿದ್ರೆ ಕೆಲಸದ ಕಡೆನೂ ಗಮನ ಇರಲ್ಲ ನಮಗೆ. ಸ್ಟಿಚಿಂಗ್ ಕಡೆ ಆರಾಮಾಗಿ ನಾವು ಪರ್ಫೆಕ್ಟಾಗಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ಬೋದಾ, ಇಲ್ಲ ಕೆಲಸನೂ ಮಾಡಿಕೊಂಡು ನಾನು ಸ್ಟಿಚಿಂಗೂ ಮಾಡ್ತೀನಿ, ಅಲ್ಲೊಂದು ಅರ್ಧ ಕೆಲಸ ಬಿದ್ದಿದೆ, ಇಲ್ಲೊಂದು ಅರ್ಧ ಸ್ಟಿಚಿಂಗ್ ಮಾಡಿದ್ದೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ, ಮೂಡ್ ಆಫ್ ಆಗುತ್ತೆ. ನಮ್ಮ ಕೆಲಸ ಎಲ್ಲ ಸ್ಟಿಚಿಂಗು ಕಡೆನೂ ಗಮನ ತಲೆ ಕೆಟ್ಟೋಗುತ್ತೆ. ಹಾಗೆಯೇ ಮನೆ ಕೆಲಸ ಹೀಗೆ ಬಿದ್ದಿದೆಯಲ್ಲ, ಹಬ್ಬ ಬೇರೆ ಹತ್ರ ಬಂತಲ್ಲ ಅಂತ ಆ ಕಡೆನೂ ತಲೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನನ್ನ ಬೆಟರ್ ಐಡಿಯಾ ಏನಪ್ಪ ಅಂತ ಅಂದರೆ, 2 ದಿನ ಆಗುತ್ತಾ ಆಗಲಿ ಪೂರ್ತಿ ಮನೆ ಕೆಲಸ ಮುಗಿಸ್ಕೊಬಿಡೋಣ. ಅರ್ಜೆಂಟ್ ಏನಾದರೂ ಬಟ್ಟೆ ಇದ್ದರೆ ಅವ್ರದ್ದು ಫಿನಿಷ್ ಮಾಡಿ ಕೊಟ್ಬಿಟ್ಟಿರ್ತೀನಿ. ಇನ್ನು ಹಬ್ಬಕ್ಕೆ ಹೇಳಿರ್ತಾರಲ್ವ, ಅವ್ರಿಗೆ ಹಬ್ಬ ನಾಳಕ್ಕೆ ಅಂತ 3 ದಿನ ಅಂತ ಕೊಡ್ತೀನಿ ಅಂತ ಹೇಳಿರ್ತೀನಲ್ಲ, ಅವ್ರಿಗೇನಪ್ಪ ಮಾಡ್ತೀನಿ ಅಂದರೆ ನಾನು ಈ ಥರ 2 ದಿನ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ನಂತರ ಅವ್ರ ಬಟ್ಟೆ ಎಲ್ಲ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಈಗ ನನ್ನ ಹಬ್ಬ ಒಂದು ವಾರ ಹತ್ರ ಅಂತ ಮಾಡೋಕ್ಕಾಗಲ್ಲ ಅಂತ ಅಂದರೆ ಒಂದು 10 ದಿನ ಮುಂಚಿತವಾಗಿ ಕೆಲಸ ಮಾಡ್ಕೊಳ್ಳಿ. ಹಬ್ಬ ನಾಳೆ ಅಂತ ಮಾಡ್ಕೊಬೋದು. ಮತ್ತೆ ತಿರ್ಗಾ ಅಡುಗೆ ಮನೆ ಒರೆಸ್ಬೇಕು ಇದ್ದಿದ್ದೆ ಅದು. ಒಂದು 10 ದಿನ ಅಂತ ಮುಂಚಿತವಾಗಿ ನಿಮ್ಮ ಏನದು ಟೈಮ್ಗಳು ಅದು ಇದು ಎಲ್ಲ ನೋಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳಿ. ಹಾಗಾಗಿ ಈ ಥರ ನಾವು ಸ್ಟಿಚಿಂಗಿಗೆ ಟೈಮ್ ಕೊಡಬೇಕಾಗುತ್ತೆ. ಈ ಕಟಿಂಗ್ ಮಾಡೋದು ಮತ್ತು ಜಿಗ್ಜಾಗ್ ಮಾಡೋದು, ಫಾಲ್ ಹಾಕೋದೆಲ್ಲ ನಾವು ಒಂದು ಸಲ ಎತ್ತಿಟ್ಕೊಂಡು ಯಾವುದಕ್ಕೆ ಮಾಡ್ಕೋಬೇಕು ಅಂತ ನಾವು ಒಂದು ಐಡಿಯಾ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಸುಮ್ಮನೆ ಏನೋ ಒಂದು ಮಾಡಬೇಕು, ಏನೋ ಒಂದು ಬಿಡಬೇಕು ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಹಾಗಾಗಿ ನಾವು ಇಂಥ ಕೆಲಸ ಇಂಥ ದಿನದಲ್ಲಿ ಮಾಡಬೇಕು, ಹಾಗೆಯೇ ಇಷ್ಟು ಗಂಟೆಲಿ ಮುಗಿಸ್ಬೇಕು ಅನ್ನೋದು ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಒಂದು ಹಠ ಅಂತ ಒಂದಿದ್ದರೆ ಏನಾದರೂ ಮಾಡ್ಬೋದು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಟೈಮು ನಮಗೋಸ್ಕರ ನಿಂತ್ಕೊಳ್ಳಲ್ಲ, ಟೈಮ್ಗೋಸ್ಕರನೇ ನಾವು ಟೈಮ್ ಜೊತೆಲೂ ಹೊಡೆದಾಡಬೇಕು. ಟೈಮ್ ನಿಂತ್ಕೊಪ್ಪ ನಾನು ಕೆಲಸ ಮಾಡಲಿಲ್ಲ ಅಂದರೆ ನಿಂತ್ಕೊಳ್ಳುತ್ತಾ? ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳಲ್ಲ. ಟೈಮ್ ಜೊತೆಯಲ್ಲೇ, ಟೈಮ್ ಹೋಗ್ತಾ ಇದೆ ಅನ್ನೋ ಜೊತೆಗೇ ನಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಬೇಕು. ಹಾಗಾಗಿ ನಮ್ಮದೇನು ಕೆಲಸ ಇದೆ ಕೆಲಸಕ್ಕೆಲ್ಲ ಈಗ ನಾವು ಮನೆಯಲ್ಲಿ ಒಬ್ಬರೇ ನಾವು ಮಾಡೋದ್ರಿಂದ ನಮ್ಮ ಮನೆ ಕೆಲಸಕ್ಕೆ ನಾವು ಕೊಡಲೇಬೇಕು ಪ್ರಾಮುಖ್ಯತೆ. ಇಲ್ಲಾಂದ್ರೆ ಯಾರು ಮಾಡ್ತಾರೆ? ಹಂಗೆ ಬಿದ್ದಿರುತ್ತೆ. ಹಂಗೆ ಇದ್ರೂ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಈ ಸ್ಟಿಚಿಂಗ್ ಕೆಲಸ ಮಾಡ್ತೀವಿ ಅಂತ ನಾವು ಹಾಗೆ ಕೂತ್ಕೊಂಡ್ರೂ ಆಗಲ್ಲ. ಅದು ಬಿಡೋಕ್ಕಾಗಲ್ಲ, ಇದನ್ನು ಬಿಡೋಕ್ಕಾಗಲ್ಲ. ಎರಡನ್ನೂ ನೋಡಿಕೊಂಡು ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಬೇಕು.
ನಾನು ಸ್ಟಿಚಿಂಗ್ ಮಾಡ್ತೀನಿ ಅದೆಲ್ಲ ಯಾರು ಮಾಡೋರಪ್ಪ ಅಂತಂದರೆ ಅದನ್ನು ಬಿಡೋಕ್ಕಾಗಲ್ವಲ್ಲ, ಮನೆ ಅಂತ ಅಂದಮೇಲೆ ಇನ್ಯಾರು ಮಾಡ್ತಾರೆ. ಹಾಗೆ ನಾವು ಮಾಡೋ ಕೆಲಸದ ಜೊತೆಯಲ್ಲಿ ಮನೆ ಕೆಲಸಕ್ಕೂ ಟೈಮ್ ಕೊಡಬೇಕು, ನಾವು ಮಾಡ್ಕೊಬೇಕು. ಕೇಳ್ತಾಯಿದ್ರು ಹಬ್ಬಗಳಲ್ಲೆಲ್ಲ ಯಾವ ರೀತಿ ನೀವು ಸ್ಟಿಚಿಂಗಿಗೆ ಟೈಮ್ ಕೊಡ್ತೀರಾ ಅಂತ ನನಗೆ ಕಮೆಂಟ್ ಬಂದಿತ್ತು. ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಒಂದೆರಡು ದಿನ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಬಿಡಿ ಆರಾಮಾಗಿ. ಆನಂತರ ರೆಸ್ಟ್ ಮಾಡಿ, ಆಮೇಲೆ ಕೆಲಸ ಮಾಡಿ. ನಿಮಗೂ ತಲೆನೋವು ಅಂದರೆ ತಲೆ ಬ್ಯುಸಿ ಇರಲ್ಲ ಅಲ್ವಾ. ನನ್ನ ಕೆಲಸ ಇದೆ, ಸ್ಟಿಚಿಂಗ್ ಮಾಡಬೇಕು, ಆ ಕೆಲಸ ಈ ಕೆಲಸ ಅನ್ನೋದು ನಿಮ್ಮ ತಲೆಗೆ ಬರಲ್ಲ. ಆಗ ಮೈಂಡ್ ರಿಲೀಫ್ ಆಗುತ್ತೆ. ಆಯ್ತಪ್ಪ ನನ್ನ ಕೆಲಸ ಮುಗೀತು, ಇನ್ನೇನಿದ್ರು ಸ್ಟಿಚಿಂಗ್ ಒಂದು ಮಾಡಬೇಕು, ಎಷ್ಟಿದ್ರೂ ನಾನು ಸ್ಟಿಚಿಂಗ್ ಮಾಡ್ತೀನಿ ಈಗ ಅನ್ನೋದೊಂಥರ ಖುಷಿ ಬರುತ್ತೆ. ನಾವು ಎಷ್ಟೇ ಬಟ್ಟೆ ಇದ್ರೂ ನಾವು ಆಗ ಸ್ಟಿಚಿಂಗ್ ಮಾಡ್ಬೋದು, ಮನೆ ಕೆಲಸ ಎಲ್ಲ ಹಬ್ಬದ ಕೆಲಸ ಮುಗಿದಿದ್ರೆ. ಯಾಕಂದರೆ ಹೆಣ್ಮಕ್ಳಿಗೆ ಹಬ್ಬದ ಕೆಲಸನೇ ಒಂದು ಟೆನ್ಷನ್ನು. ಹಾಗಾಗಿ ಆ ಕೆಲಸ ಮುಗಿಸ್ಕೊಂಡ್ರೆ ನಾವು ಸ್ಟಿಚಿಂಗ್ ಕೆಲಸ ಮಾಡ್ಬೋದು. ಈ ಥರ ಒಂದು ಐಡಿಯಾ ಮಾಡ್ಕೊಬೇಕು. ನಾವು ಮಾಡೋದು ಕೆಲಸ ಜೊತೆಗೆ ಯಾವ ರೀತಿ ನಾವು ಟೈಮ್ ಕೊಡಬೇಕು ಸ್ಟಿಚಿಂಗಿಗೆ ಅಂತ ನಾವು ಒಂದು ಐಡಿಯಾ ಮಾಡ್ಕೊಂಡು ಕೆಲಸ ಮಾಡಬೇಕು. ಸುಮ್ಮನೆ ಎದ್ದೆದ್ದಂಗೆ ಕೂತ್ಕೊಬಿಟ್ರೆ, ಎಕ್ಸಾಂಪಲ್ ಹೇಳಬೇಕು ಅಂದರೆ ಎದ್ದೆದ್ದಂಗೆ ಬಟ್ಟೆ ಹೊಲಿಗೆ ಕೂತ್ಕೊಬಿಡ್ತೀನಿ ಅಂತಾನೆ ಒಂದು 8 ಗಂಟೆ 9 ಗಂಟೆ ಆಗುತ್ತಾ, ಆನಂತರ ತಿಂಡಿ ಮಾಡೋಕ್ಕೆ ಮೂಡ್ ಬರೋಲ್ಲ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗೆ ಹೇಳ್ತಾ ಇರೋದು. ತಿಂಡಿ ಮಾಡೋಕ್ಕೂ ಮೂಡ್ ಬರೋಲ್ಲ, ವಾರ ಮಾಡೋಕ್ಕೆ ಮೂಡ್ ಬರೋಲ್ಲ, ಅದೆಲ್ಲ ಇರುತ್ತೆ. ಹಾಗಾಗಿ ದಿನ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಪ್ರಕಾರ. ನಿಮ್ಗೆ ತೀರಾ ಅರ್ಜೆಂಟ್ ಇದೆಯಾ, ನಾರ್ಮಲ್ ಡೇಸ್ಗಳಲ್ಲಿ ಹೊಲ್ಕೊಳ್ಳಿ. 5 ಗಂಟೆಗೆ ಎದ್ದು ಹೊಲ್ಕೊಳ್ಳಿ ಅಥವಾ 6 ಗಂಟೆಗೆ ಎದ್ದು ಹೊಲ್ಕೊಳ್ಳಿ. ಒಂದಿನ ತಿಂಡಿ ಲೇಟಾಗಿ ತಿಂದರೂ ಪರವಾಗಿಲ್ಲ, ನಡೆಯುತ್ತೆ. ಈ ಹಬ್ಬಗಳ ಟೈಮಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸಗಳು ಏನಿದೆ ಅದನ್ನು ಫಸ್ಟ್ ಮುಗಿಸ್ಕೊಬಿಟ್ಟು ಆನಂತರ ಸ್ಟಿಚಿಂಗ್ ಮಾಡಿಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ನನ್ನ ವಿಡಿಯೋನ ಹಾಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ಸಾರಿ. ಅದಕ್ಕೆ ನಾನು ಅಂದ್ಕೊಂಡಿರೋದು, ನಾನು ಯಾವ ರೀತಿ ದಿನಚರಿ ಪಾಲಿಸ್ತೀನಿ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಬಿಟ್ಟರೆ ಬೇರೆಯವ್ರದ್ದು ಯಾರ್ದು ನಾನು ಹೇಳಲ್ಲ. ಹಾಗೆಯೇ ಬೇರೆಯವ್ರದ್ದು ನಾನು ಕಾಪಿನೂ ಮಾಡಲ್ಲ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಂಗೆ ಮಾಡ್ತಾರೆ ಅನ್ನೋದು ನಾನು ಮಾಡಲ್ಲ. ನನಗೇನು ಅನಿಸುತ್ತೆ ಇವತ್ತು ಮಾಡಬೇಕಾ ಅದನ್ನು ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಯಾರೋ ಏನೋ ಮಾಡೋರು, ಬೇರೆ ಯಾರೋ ಇರ್ಗೋ ಹೋದ್ರು, ಅದನ್ನು ನಾನು ಮಾಡಲ್ಲ. ಅದನ್ನು ಯಾರೂ ಮಾಡಬಾರ್ದು. ಅದನ್ನು ಮಾಡಿದಾಗ್ಲೇ ಅವೆಲ್ಲ ಸಕ್ಸಸ್ ಆಗಲ್ಲ ನನ್ನ ಪ್ರಕಾರ. ಬೇರೆ ಯಾರೋ ಏನೋ ಮಾಡ್ತಾರೆ ಅಂತ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ನಮ್ಗೆ ಅನಿಸುತ್ತಾ, ನಮ್ಗದು ಒಳ್ಳೇದು ಅನಿಸುತ್ತಾ, ಅಥವಾ ಆ ಟೈಮಿಗೆ ನಾವು ಮಾಡಬೇಕು ಅನಿಸುತ್ತಾ, ಅದನ್ನು ಖಂಡಿತವಾಗ್ಲೂ ಮಾಡಿ. ನೀವು ಅಂದ್ಕೊಂಡು ಕೆಲಸ ಆಗುತ್ತೆ. ಬೇರೆ ಯಾರ್ಯಾರನ್ನೋ ನೋಡಿ ಕಾಪಿ ಹೊಡೆದ್ರೆ ಅದು ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗಲ್ಲ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೆ ಯಾರೂ ಬೇಜಾರು ಮಾಡ್ಕೊಬೇಡಿ. ಹೆಣ್ಮಕ್ಳಿಗೆ ಆ ಥರ ಬುದ್ಧಿನೇ ಇರಬೇಕು ಆಲ್ಮೋಸ್ಟ್ ನನ್ನ ಪ್ರಕಾರ. ನಮ್ಮ ಸ್ವಂತ ಬುದ್ಧಿಯಿಂದನೇ ನಾವು ಏನೇ ಕೆಲಸ ಮಾಡಿದ್ರೂ ಮಾಡಬೇಕು. ಅಂದರೆ ನಮ್ಮಮ್ಮ ಅಪ್ಪ ಮಾತು ಕೇಳೋಣ, ಅದನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ನಾವು ಮಾತು ಕೇಳೋ ಅವಶ್ಯಕತೆ ಇಲ್ಲ. ಕಾಫಿ ಹೊಡೆಯೋ ಅವಶ್ಯಕತೆ ಇಲ್ಲ. ಅವ್ರು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ, ನಾವು ಹೋಗಬೇಕು, ಅವ್ರು ಹೊಟ್ಟೋಗಿದ್ರು, ಇವ್ರು ಹೊಟ್ಟೋಗಿದ್ರು, ಅದೆಲ್ಲ ನಾವು ಇಟ್ಕೊಳ್ಳೇಬಾರ್ದು ಹೆಣ್ಮಕ್ಳು. ಆವಾಗಲೇ ಜೀವನ ಹಾಳಾಗೋದು. ಹಂಗಾಗಿ ನಮಗೇನು ಅನಿಸುತ್ತೆ, ನಮ್ಮ ಕೆಲಸದ ಮೇಲೆ ನಾವು ಯಾವ ಥರ ನಾವು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ನಮ್ಮ ಟೈಮಿಂಗ್ಸ್ನ ನಾವು ಕೆಲಸಕ್ಕೂ ಕೊಡಬೇಕು, ಮನೆ ಕೆಲಸಕ್ಕೂ ಕೊಡಬೇಕು. ನೋಡಿ, ಈಗ ನಾನು ಸ್ವಲ್ಪ ಮೈ ಹುಷಾರಿರಲಿಲ್ಲ ಬೆಳಗ್ಗೆಯಿಂದ, ಹಾಗೆ ಮಲಗಿದ್ನ. ಅದಾದ ನಂತರ ಜಿಗ್ಜಾಗಿತ್ತು, ಜಿಗ್ಜಾಗ್ ಮಾಡಿ ಮತ್ತು ಉಕ್ಸ್ ಹಾಕಬೇಕಿತ್ತು, ಎಮ್ಮಿಂಗ್ ಮಾಡಿ ಅದೆಲ್ಲ ಮಾಡಿ ಈಗ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದೆ. ಈಗ ಕೂತ್ಕೊಂಡು ನಾನು ಅಡುಗೆ ಜೊತೆಯಲ್ಲೇ ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊತೀನಿ ನಾನು. ಈ ಕಟ್ಟಿಂಗ್ ಒಂದು ಮುಗಿದ್ರೆ ಸ್ಟಿಚಿಂಗ್ ಆರಾಮಾಗಿ ಮಾಡ್ಕೊತೀನಿ. ಸುಮ್ಮನೆ ಮಲಗಿದ್ದೀನಿ ಅಂದ ತಕ್ಷಣ ಮಲ್ಕೊಂಡಿದ್ದೀನಿ ಅಂತಲೇನಿಲ್ಲ. ಮಲ್ಕೊಂಡು ಸ್ವಲ್ಪ ರಿಲೀಫ್ ಆದರೆ ಮನಸ್ಸು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕೆ ಮೂಡ್ ಬರುತ್ತೆ. ಹಾಗಾಗಿ ನಿಮ್ಗೇನಾದರೂ ಪೇಯ್ನ್ ಇದೆಯಾ ಅಥವಾ ನೋವಿದೆಯಾ, ಮಲ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆನಂತರ ಎದ್ದು ನೀವು ಸ್ಟಿಚಿಂಗ್ ಮಾಡಿ. ಟೆನ್ಷನ್ ಇರಲ್ಲ ಆಗ. ಈ ಥರ ಈಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಕಾಫಿ ಗಿಫಿ ಕುಡಿದು ಆನಂತರ ನನಗೆ ಟೈಮ್ ಸಿಗುತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ. ಸ್ಟಿಚಿಂಗ್ ಮಾಡ್ತೀನಿ, ಆನಂತರ ಅಡುಗೆ ಮಾಡ್ಕೊತಾ ಲೈವ್ ಮಾಡ್ತೀನಿ. ಇಷ್ಟೇ ನನ್ನ ಕೆಲಸ. ಇವತ್ತು ಮಲಗಿದೆ ಬಿಡಪ್ಪ, ಮಲ್ಕೊಂಡೇ ಇರೋಣ ಅಂತಲೂ ಅನ್ನಲ್ಲ ನಾನು. ನನ್ನ ಕೆಲಸ ಏನು ಪೆಂಡಿಂಗ್ ಇದೆ ನಾನೇ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಇದ್ದರೂ ನಾನೇ ಮಾಡಬೇಕು, ಇವತ್ತಾದರೂ ನಾನೇ ಮಾಡಬೇಕು. ಹಾಗಾಗಿ ನನ್ನ ಕೆಲಸ ಯಾವಾಗಿದ್ರೂ ನಾನೇ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆದ ತಕ್ಷಣ ಏನು ಪೆಂಡಿಂಗ್ ಇದೆ ಕೆಲಸ ಅದನ್ನು ಮಾಡಿ ಮುಗಿಸ್ತೀನಿ. ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೆಲಸನ ಫ್ರೀ ಮಾಡಿಕೊಂಡು ಸ್ಟಿಚಿಂಗಿಗೆ ಟೈಮ್ ಕೊಡಿ. ಓಕೆನಾ?
ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.